ಸ್ನೇಹಿತರೆ ನಮಸ್ಕಾರ. ಕುಣಿಗಲ್ ಅಂತಿದ್ದಂಗೆ ನಿಮಗೆ ನೆನಪಿಗೆ ಬರುವಂಥದ್ದು ಮೂಡಲ್, ಕುಣಿಗಲ್ ಕೆರೆ, ರಂಗಸ್ವಾಮಿ ಬೆಟ್ಟ ಸೇರಿದಂತೆ ಐತಿಹಾಸಿಕ ಸ್ಥಳಗಳಾದ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಾಲಯ, ಹೀಗೆ ಹಲವಾರು ಕ್ಷೇತ್ರಗಳು ಈ ಮಣ್ಣಿನಲ್ಲಿವೆ. ಆದ್ರೆ ಕಳೆದ 1970 ವರ್ಷಗಳ ಕುಣಿಗಲ್ನ ಕೈಗಾರಿಕೆ ಪ್ರದೇಶ ಹೇಗೆ ಪ್ರಾರಂಭ ಆಯಿತು, ಮೊದಲು ಆ ಪ್ರಾರಂಭ ಮಾಡಿದವರು ಯಾರು ಎಂಬುದನ್ನ ನಾನು ಈ ದಿನ ನಿಮ್ಮ ಮುಂದೆ ತಿಳಿಸೋದಕ್ಕೆ ಹೊರಟಿದ್ದೇನೆ. ಸ್ನೇಹಿತರೆ, ಅದು 1970 ಸಮಯ. ಆ ಸಂದರ್ಭದಲ್ಲಿ ಮೈಸೂರು ಆಡಳಿತದಲ್ಲಿ ಕುಣಿಗಲ್ಲಿತ್ತು. ಅಂದಿನ ಮೈಸೂರು ರಾಜ್ಯದ ಆಡಳಿತ ಅಧಿಕಾರಿ ಹಾಗೂ ಈ ರೇಷ್ಮೆ ಉಪ ಸಚಿವರಾದ ಜಿ ತಮ್ಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಅಂದಿನ ಪುರಸಭೆಯ ಅಧ್ಯಕ್ಷರಾದ KY ಚಿಕ್ಕಣ್ಣವರ ಅಮೃತ ಹಸ್ತದಿಂದ ಪ್ರಾರಂಭವಾಗಿದ್ದ ಶ್ರೀ ನಂಜುಂಡೇಶ್ವರ ಇಂಜಿನಿಯರ್ ವರ್ಕ್ಸ್. ಅಂದಿನಿಂದ ಇಂದಿನವರೆಗೂ 3ನೇ ತಲೆಮಾರಿಗೂ ಕೂಡ ಅದು ಕಾರ್ಯನಿರ್ವಹಿಸುತ್ತಾ ಇದೆ ಎಂಬುದು ತುಂಬಾ ಜನ ಕುಣಿಗಲ್ ವಾಸಿಗಳಿಗೆ ಗೊತ್ತಿಲ್ಲ. ಆ ವಿಚಾರವನ್ನ ಈ ದಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಭಂಡಾರಿ ರಂಗಪ್ಪ ಅವರ ಮೊಮ್ಮಗನಾದ ನವೀನ್ ಕುಮಾರ್ ಆ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಆ ಸಂಸ್ಥೆಯ ಬಗ್ಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳ್ತಾ ಹೋಗೋಣ. 3ನೇ ತಲೆಮಾರಿಂದ ಇದನ್ನೇ ಉಳಿಸ್ಕೊಂಡು ಬಂದಿದ್ದೀರಾ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಸರ್, ನಮ್ಮ ಕಂಪ್ನಿ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ನಮ್ಮ ತಾತ ಎಲ್ಲ ತುಂಬ ಪ್ಯಾಷನೇಟ್ ಆಗಿ ಶುರು ಮಾಡಿದಂಥ ಕಂಪನಿ ಇದು. ಅವ್ರು ಅವಾಗೇನು ಸ್ಟಾರ್ಟ್ ಮಾಡಿ ಕುಣಿಗಲ್ ತಾಲೂಕಲ್ಲಿ ಯಾವುದೇ ರೀತಿ ಕಾರ್ಖಾನೆ ಇಲ್ದಿದ್ದ ಸಮಯದಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ದು. ಅವ್ರು ಸ್ಟಾರ್ಟ್ ಮಾಡಿ ಸಣ್ಣದಾಗಿ ಈ ಐರನ್ ಸೇಫು, ಬೀರುಗಳು ಇವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅದಾದಮೇಲೆ ನಾವು ಲೇತ್ಗಳು ಮತ್ತು ಫ್ಯಾಬ್ರಿಕೇಷನ್ ಇದೆಲ್ಲ ಸ್ಟಾರ್ಟ್ ಮಾಡಿದ್ವಿ. ನಿಮ್ಗೊಂದು ಮೇನ್ ಇನ್ಸ್ಟೆನ್ಸ್ ಹೇಳಬೇಕು ಅಂತಂದರೆ, ನಮಗೆ ಪ್ರೌಡ್ ಆಗುತ್ತೆ ಕೂಡ. ನಮ್ಮ ಕಂಪ್ನಿಲಿ ನಾವೆಲ್ಲ RCB ಫ್ಯಾನ್ಸ್. ನಾವು ಪ್ರತಿ ವರ್ಷ ಮ್ಯಾಚ್ ನೋಡೋಕ್ಕೆ ಎಲ್ಲ ಹೋಗ್ತೀವಿ, ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗ್ತೀವಿ. ನಾನೊಂದು ಹೆಮ್ಮೆ ವಿಚಾರ ಏನಂತ ಹೇಳ್ತೀನಿ ಅಂದರೆ, ಚಿನ್ನಸ್ವಾಮಿ ಸ್ಟೇಡಿಯಮ್ ರೂಫಿಂಗು ಸ್ವಲ್ಪ ಮಟ್ಟಿಗೆಲ್ಲನೂ ನಾವೇ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ನಾವಲ್ಲೆಲ್ಲ ಹೋಗಿ ರೂಫಿಂಗ್ ಕೆಲಸ ಎಲ್ಲ ಮಾಡಿರೋದು. ಅದೊಂದು ನಮಗೆ ಹೆಮ್ಮೆ ವಿಚಾರ. ಇನ್ನೊಂದು ಏನಂದರೆ, ನಮ್ಮ ತಾಲೂಕಿನ ಹೆಮ್ಮೆಯಾದ ಮಾರ್ಕೋನಹಳ್ಳಿ ಡ್ಯಾಮ್. ಈಗ ಒಂದು 20 ವರ್ಷದ ಮುಂಚೆ ಸ್ವಲ್ಪ ನಮ್ಮ ಡ್ಯಾಮ್ ಹತ್ರ ಏನೋ ಸ್ವಲ್ಪ ಎಮರ್ಜೆನ್ಸಿ ಇದ್ದಾಗ ಗೇಟ್ B 2ನೇ ಗೇಟ್ ತುಂಬ ಪ್ರಾಬ್ಲಮ್ ಆಗಿದ್ದಾಗ ಕಂಪ್ಲೀಟ್ ಗೇಟ್ನ ನಾವೆಲ್ಲ ರೀಕಂಡೀಷನ್ ಮಾಡಿಕೊಟ್ಟಿದ್ವಿ. ಅದು ನಮಗೆ ತುಂಬ ಹೆಮ್ಮೆ ವಿಚಾರ. ಯಾಕಂದರೆ ವಿಶ್ವೇಶ್ವರಯ್ಯ ಅವರು ಕಟ್ಟಿದಂಥ ನಮ್ಮ ಹೆಮ್ಮೆ ಡ್ಯಾಮ್, ಅದು ಸ್ವಲ್ಪ ಎಮರ್ಜೆನ್ಸಿ ಇದ್ದಾಗ ಅವೆಲ್ಲ ಏನು ಬೇರೆ ದೇಶದಿಂದ ಇಂಜಿನಿಯರ್ಸ್ನೆಲ್ಲ ಕರೆಸಿ ಅದೆಲ್ಲ ಮಾಡಬೇಕಾಗುವಂಥ ಪರಿಸ್ಥಿತಿ ಇದ್ದಾಗ ನಾವು ಲೋಕಲಲ್ಲಿ ಸಡನ್ನಾಗಿ ಅಲ್ಲಿ ಹೋಗಿ ನಾವೆಲ್ಲ ರೀಕಂಡೀಷನ್ ಮಾಡಿಕೊಟ್ಟಿದ್ದು. ಅದು ನಮಗೆ ಒಂದು ಹೆಮ್ಮೆಯ ವಿಚಾರ. ಆ ಥರ ತುಂಬ ಕೆಲಸಗಳನ್ನ ಮತ್ತು ಗೌರ್ಮೆಂಟು ಎಷ್ಟೋ ರೇಷ್ಮೆ ಇಲಾಖೆ ಆಗಲಿ, ಸೆರಿಕಲ್ಚರ್ ಡಿಪಾರ್ಟ್ಮೆಂಟು ಎಲ್ಲನೂ ಟ್ರಸ್ಟ್ಗಳನ್ನ ಆಲ್ಮೋಸ್ಟ್ ನಾವು ಬೀದರಿಂದ ಹಿಡಿದು ನಮ್ಮ ಕೆಳಗಡೆ ತುಮಕೂರು ಜಿಲ್ಲೆ, ನಮ್ಮ ಚಾಮರಾಜನಗರ ಜಿಲ್ಲೆವರೆಗೂ ಎಲ್ಲ ತಾಲೂಕುಗಳಲ್ಲಿ ಟ್ರಸ್ಟ್ಗಳು ನಮ್ಮ ತಂದೆಯವರೆಲ್ಲ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಈಗಲೂ ನಾವು ಯಾರೋ ಬೇರೆ ಬೇರೆ ತಾಲೂಕುಗಳಿಗೆ ಹೋದಾಗ ಅಲ್ಲಿ ನೋಡ್ತಾ ಇರ್ತೀವಿ, ನಮ್ಮ ಕುಣಿಗಲ್ನ ಒಂದು ಕಂಪನಿ ಇಡೀ ರಾಜ್ಯಾದ್ಯಂತ ಟ್ರಸ್ಟ್ಗಳನ್ನ ಮಾಡಿಕೊಟ್ಟು ಅದು ಇನ್ನೂ ಹೆಮ್ಮೆಯಿಂದ ಅಲ್ಲಿ ನಿಂತಿದೆ. ಅದು ನಮಗೆ ತುಂಬ ಹೆಮ್ಮೆ ತರುತ್ತೆ. ಇಷ್ಟು ವರ್ಷ ನಮ್ಮ ತಂದೆಯವರೇ ಇದನ್ನು ನಡೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾಯಿದ್ರು. ಈಗ 3rd ಜನರೇಷನ್ ಆಗಿರೋದ್ರಿಂದ ನಾನು ಇದನ್ನು ಇಷ್ಟು ವರ್ಷದಿಂದ ನಾವು ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಇದನ್ನು ಇನ್ನೂ ಹೆಚ್ಚು ಜನಕ್ಕೆ ತಿಳಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾನಿದ್ದೀನಿ. ಬಟ್ ಯಾವುದೇ ರೀತಿ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗಬಾರ್ದು ಅನ್ನೋದು ನಮ್ಮ ತಾತ, ನಮ್ಮ ತಂದೆಯವರ ಉದ್ದೇಶ. ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ರೀತಿ ಕ್ವಾಲಿಟಿ ಕಾಂಪ್ರಮೈಸ್ ನಾವು ಇವತ್ತವರೆಗೂ ಆಗಿಲ್ಲ. 35 ವರ್ಷದಿಂದ ಏನು ನಾವು ಕ್ವಾಲಿಟಿ ಕೊಡ್ತಾ ಇದ್ವಿ ಅದೇ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡೋದರಿಂದ ಜನಗಳಿಗೆ ಓವರ್ ಆಲ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಅದು ಎಂಟೈರ್ ಫ್ಯಾಮಿಲಿ ಮೇಲೆ ಅದು ಪರಿಣಾಮ ಬೀಳುತ್ತೆ. ಎಂಟೈರ್ ಫ್ಯಾಮಿಲಿ ಖುಷಿಯಾಗಿರಬೇಕು. ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ವೇಸ್ಟ್ ಕಡ್ಡಿ, ಸೌದೆ, ಗರಿ ಅದನ್ನೆಲ್ಲನೂ ಎಲ್ಲೋ ಬಿಸಾಕೋದ್ರ ಬದಲು ಅದನ್ನೇ ನೀವು ಬಳಸಿ ಬಿಸಿನೀರು ಕಾಯಿಸ್ಕೊಂಡು ಸ್ನಾನ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಜನಗಳು, ನಮ್ಮ ತಾಲೂಕು ಜನಗಳು ಇರಬೇಕು, ಮತ್ತು ನಮ್ಮ ಜಿಲ್ಲೆ ಜನಗಳು, ನಮ್ಮ ರಾಜ್ಯ ಜನಗಳು ಇರಬೇಕು ಅನ್ನೋದು ನಮ್ಮ ಆಶಯ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಕುಣಿಗಲ್ನ ಈ ಬ್ರ್ಯಾಂಡು ಇನ್ನೂ ದೊಡ್ಡದಾಗಿ ಬೆಳೆಸೋಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ.